ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದು ಹೇಗಿತ್ತು? ಮುಷ್ಕರದಿಂದ ಅಂತಾರಾಜ್ಯ ಪ್ರಯಾಣಿಕರು ಹೈರಾಣಾಗಿದ್ದೇಗೆ? 4ನೇ ದಿನವೂ ಖಾಸಗಿ ವಾಹನಗಳ ದರ್ಬಾರ್ ಹೇಗಿತ್ತು? ನೋಡೋಣ ಕರ್ನಾಟಕ ಬಂದ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಷ್ಕರದ ಬಿಸಿ ತಟ್ಟುತ್ತಿದ್ದಂತೆ ಸಾರಿಗೆ ಸಿಬ್ಬಂದಿ ಹೋರಾಟದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧವೇ ಬೆಂಗಳೂರಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೋಡಿಹಳ್ಳಿ ಚಂದ್ರಶೇಖರ್ಗೆ ನಮ್ಮ ಕಷ್ಟ ಗೊತ್ತಾಗ್ತಿಲ್ವಾ ಎಂದು ಪ್ರಶ್ನಿಸಿದ ಸಾರ್ವಜನಿಕರು, ಒಬ್ಬ ವ್ಯಕ್ತಿಯ ಬ್ಲಾಕ್ ಮೇಲ್ಗೆ ಇಡೀ ಸರ್ಕಾರ ಮಣಿಯುತ್ತಿದೆ. ಕೋಡಿಹಳ್ಳಿ ಇವತ್ತು ಪ್ರೊಟೆಸ್ಟ್ ಮಾಡಿ ನಾಳೆ ಆರಾಮಾಗಿರ್ತಾರೆ. ರಸ್ತೆಯಲ್ಲಿ ಬಸ್ ಇಲ್ಲದೆ ಸಾಯ್ತಿರೋದು ನಾವು, ಇವರಿಗೆ ನಮ್ಮನ್ನ ತುಳಿದು ಮೇಲೆ ಬರುವುದಷ್ಟೇ ಗೊತ್ತಿರೋದು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬಸ್ ಇಲ್ಲದೇ ಇದ್ದಿದ್ದರಿಂದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜಾಜಿನಗರದಲ್ಲಿ ತೆರಳಲು ಬೆಳಗ್ಗೆ 6 ಗಂಟೆಯಿಂದ ಕಾದರೂ ಬಸ್ ಇಲ್ಲದಕ್ಕೆ ಕಿಡಿಕಾರಿದ್ದು ಬಿಎಂಟಿಸಿ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದರು. ಬಸ್ ಆಗಮಿಸುವುದು ಯಾವಾಗ, ಎಷ್ಟು ಗಂಟೆ ಕಾಯಬೇಕು ಅನ್ನೋದರ ಬಗ್ಗೆ ಸಮರ್ಪಕ ಮಾಹಿತಿ ಕೊಡಿ, ಜನರ ಜೊತೆ ಆಟವಾಡಬೇಡಿ ಎಂದು ಆಕ್ರೋಶ ಕಿಡಿಕಾರಿದರು. ಆನೇಕಲ್ ಭಾಗದಿಂದ ತಮಿಳುನಾಡಿಗೆ ಸಾಕಷ್ಟು ಜನ ನಿತ್ಯ ಪ್ರಯಾಣ ಮಾಡುತ್ತಾರೆ. ಹೀಗಾಗಿ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ ಬಿಸಿ ಅಂತಾರಾಜ್ಯ ಪ್ರಯಾಣಿಕರಿಗೂ ತಟ್ಟಿತ್ತು. ಕೆಲಸಕ್ಕೆ ಹೋಗಲು ಆನೇಕಲ್ ಬಸ್ ನಿಲ್ದಾಣದಲ್ಲಿ ಜನ ಪರದಾಡಿದ್ರು. ಬೆರಳೆಣಿಕೆಯಷ್ಟು ಮಾತ್ರ ಖಾಸಗಿ ಬಸ್ ಸಂಚರಿಸಿದ್ದು ತಮಿಳುನಾಡಿಗೆ ತೆರಳಲು ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ದು ಸಾರಿಗೆ ಸಿಬ್ಬಂದಿ ವಿರುದ್ಧ ಕಿಡಿಕಾರಿದ್ರು. ದಕ್ಷಿಣ ಕನ್ನಡದ ಮಂಗಳೂರಿನಲ್ಲೂ ಸಾರಿಗೆ ಸಿಬ್ಬಂದಿಯ ಪ್ರತಿಭಟನೆಯ ಬಿಸಿ ಜೋರಾಗಿತ್ತು. ಬಂದ್ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಂಡತಿ ಊರಲ್ಲಿದ್ದು ನಾನು ಮಂಗಳೂರು ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ. ಕಳೆದ 3 ದಿನಗಳಿಂದ ಊರಿಗೆ ಹೋಗೋಕಾಗಿಲ್ಲ. ಖಾಸಗಿ ಬಸ್ನವರು ದುಪ್ಪಟ್ಟು ಹಣ ಪಡೆಯುತ್ತಿದ್ದಾರೆ. ಊಟಕ್ಕೂ ಹಣ ಇಲ್ಲದಂತಾಗಿದ್ದು ಈ ರೀತಿ ಬಂದ್ ಮಾಡಿದರೆ ಬಡವರು ಸಾರ್ವಜನಿಕರು ಏನ್ ಮಾಡೋದು ಅಂತ ಅಳಲು ತೋಡಿಕೊಂಡಿದ್ದಾರೆ. ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಯಿಂದಾಗಿ ದಾವಣಗೆರೆಯಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿತ್ತು. ದಾವಣಗೆರೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದ ನಿರಂತರವಾಗಿ ಖಾಸಗಿ ಬಸ್ಗಳು ಬರೆದಿದ್ವು. ಆದರೆ ಸಮಯ ಕಳೆದಂತೆ ಖಾಸಗಿ ಬಸ್ಗಳ ಸಂಖ್ಯೆ ಇಳಿಮುಖವಾಗಿದ್ದು ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಬಸ್ಸಿಗಾಗಿ ಕಾದು ಕಾದು ಜನ ಸುಸ್ತಾದ್ರು. ಸಾರಿಗೆ ಸಿಬ್ಬಂದಿ ಮುಷ್ಕರವೇ ಖಾಸಗಿ ವಾಹನಗಳ ಮಾಲೀಕರಿಗೆ ಬಂಡವಾಳವಾಗಿತ್ತು. ಪ್ರತಿಭಟನೆಯನ್ನೇ ಬಳಸಿಕೊಂಡು ಪ್ರಯಾಣಿಕರ ಬಳಿ ಸುಲಿಗೆ ಮಾಡಿದ್ರು. ಧಾರವಾಡದಲ್ಲಿ ಖಾಸಗಿ ವಾಹನ ಮಾಲೀಕರು 3-4 ಪಟ್ಟು ಹೆಚ್ಚು ಹಣ ಕೇಳುತ್ತಿದ್ದು ಹಣ ಕೊಡಲಾಗದೆ ಪ್ರಯಾಣಿಕರು ಪರದಾಡಿದ್ರು. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಕಂಗಾಲಾಗಿದ್ರು. ಮುಂಬೈನಿಂದ ಯಾದಗಿರಿಗೆ ರೈಲಿನ ಮೂಲಕ ಬೆಳಗ್ಗೆ 5 ಗಂಟೆಗೆ ಪ್ರಯಾಣಿಕರು ಆಗಮಿಸಿದ್ರು. ಆದರೆ ಎಲಸತಿ ಗ್ರಾಮಕ್ಕೆ ಹೋಗಲು ಬಸ್ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ರು. ಅದರಲ್ಲೂ ಕೊರೆಯುವ ಚಳಿಯಲ್ಲಿ 1 ವರ್ಷದ ಮಗುವಿನೊಂದಿಗೆ ತಾಯಿ ಪರದಾಡಿದ್ದು ಎಂಥ ಕಲ್ಲು ಹೃದಯವೂ ಕರಗುವಂತಿತ್ತು. ಸಾರಿಗೆ ಸಿಬ್ಬಂದಿ ಮುಷ್ಕರದಿಂದ ಬಾಗಲಕೋಟೆಯಲ್ಲಿ ಖಾಸಗಿ ವಾಹನಗಳು ಆಟೋ ಚಾಲಕರ ದರ್ಬಾರ್ ಹೆಚ್ಚಾಗಿದ್ದು 2 ಪಟ್ಟು 3 ಪಟ್ಟು ಹೆಚ್ಚು ವಸೂಲಿ ಮಾಡಿದ್ರು. ಬಾಗಲಕೋಟೆಯಿಂದ ಕಮತಗಿ ಪಟ್ಟಣಕ್ಕೆ ತೆರಳಲು ಒಬ್ಬರಿಗೆ 200 ರೂಪಾಯಿ ಪಡೆಯುತ್ತಿದ್ದು ಆಕ್ರೋಶ ವ್ಯಕ್ತಪಡಿಸುತ್ತಲೇ ಅನಿವಾರ್ಯವಾಗಿ ಕೇಳಿದಷ್ಟು ದುಡ್ಡು ಕೊಟ್ಟು ಪ್ರಯಾಣಿಕರು ತೆರಳಿದ್ರು. ಕೇವಲ 25 ಕಿಲೋಮೀಟರ್ ದೂರಕ್ಕೆ 200 ರೂಪಾಯಿ ವಸೂಲಿ ಮಾಡುತ್ತಿದ್ದು ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದಿಂದ ಕೊಡಗು ಜಿಲ್ಲೆಯಲ್ಲಿ ಸಾರ್ವಜನಿಕರು ಪರದಾಡುವಂತಾಗಿತ್ತು. ಬಸ್ಗಾಗಿ ಕಾದು ಕಾದು ಪ್ರಯಾಣಿಕರು ಸುಸ್ತಾದ್ರು. ಮಡಿಕೇರಿ ಟೋಲ್ಗೇಟ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡಿದ್ದು ಬಸ್ ಸಂಚಾರ ಇಲ್ಲದೆ ಕಂಗಾಲಾಗಿದ್ರು.